ರೆಗ್ಯುಲರ್ ಆಗಿ ಮಾಡೋ ಎಗ್ ಚಿಲ್ಲಿಗಿನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ಸ್ಟೀಮ್ಡ್ ಎಗ್ ಚಿಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಪನ್ನೀರ್ಗಿಂತನೂ ಸಾಫ್ಟ್ ಆಗಿರುತ್ತೆ ಈ ಎಗ್ ಚಿಲ್ಲಿ. ಒಂದ್ಸತಿ ಟ್ರೈ ಮಾಡಿ, ಈ ರೀತಿನೂ ಮಾಡ್ಬೋದಾ ಅಂತ ಅನ್ಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಅಷ್ಟು ಈಸಿ ಕೂಡ, ಮತ್ತೆ ಆಯಿಲ್ ಕೂಡ ತುಂಬಾ ಕಡಿಮೆ ಯೂಸ್ ಆಗುತ್ತೆ ಇದರಲ್ಲಿ. ಬನ್ನೀಗ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಎಗ್ ಚಿಲ್ಲಿ ಮಾಡೋದಕ್ಕೆ ನಾನಿಲ್ಲಿ 3 ಎಗ್ ಯೂಸ್ ಮಾಡ್ಕೋತಾ ಇದ್ದೀನಿ. ರೆಸ್ಟೋರೆಂಟ್ ಅಲ್ಲೆಲ್ಲ ಕೊಡ್ತಾರಲ್ಲ 1 ಪ್ಲೇಟ್ ಅಂತ, ಅಷ್ಟು ಕ್ವಾಂಟಿಟಿ ಬರುತ್ತೆ ಇದರಲ್ಲಿ. ಈ 3 ಎಗ್ ನ ನೀಟಾಗಿ ಈ ರೀತಿ ಒಂದು ಬೌಲಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ. ಮತ್ತೆ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಆನಿಯನ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಅರ್ಧ ಆಗುವಷ್ಟು ಮಾತ್ರ ಹಾಕೊಂಡಿದ್ದೀನಿ. ನಾನೀಗ ತೋರಿಸ್ತಾ ಇದೀನಲ್ಲ ಕ್ವಾಂಟಿಟಿ, ಇದರಲ್ಲಿ ಅರ್ಧದಷ್ಟು ಮಾತ್ರ ಸಣ್ಣಗೆ ಹೆಚ್ಚಿ ಈ ಎಗ್ ಜೊತೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ವೈಟ್ ಪೆಪ್ಪರ್ ಇದ್ರೂ ಕೂಡ ಹಾಕೊಬಹುದು. ಎಗ್ ಎಲ್ಲ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಕಪ್ಗೆ ಈ ರೀತಿ ಸುತ್ತ ಆಯಿಲ್ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಹೈಟ್ ಇರಬೇಕು ಕಾರ್ನರ್ಸ್, ಆ ರೀತಿ ಕಪ್ ಅಲ್ಲಿ ಇಲ್ಲ ಪ್ಲೇಟ್ ಅಲ್ಲಿ ಅದನ್ನ ನೀಟಾಗಿ ಗ್ರೀಸ್ ಮಾಡ್ಕೊಂಡು ಈಗ ಅದನ್ನ ಸ್ಟೀಮ್ ಅಲ್ಲಿ ಬೇಯಕ್ಕೆ ಇಟ್ಟಿರೋಣ. ಆಲ್ಮೋಸ್ಟ್ ಒಂದು 6 to 8 ಮಿನಿಟ್ಸ್ ಆಗಿದೆ. ಇದಿಷ್ಟು ನೋಡಿ ಈ ರೀತಿ ಬೇಕಾಗಿರ್ಬೇಕು. ಒಂದು ಚಾಕು ಅಥವಾ ಫೋರ್ಕ್ ನ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಏನೋ ಅಂಟ್ಕೋಬಾರ್ದು. ಒಂದು 2-3 ನಿಮಿಷ ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಸುತ್ತ ಒಂದ್ಸತಿ ಈ ರೀತಿ ಚಾಕುನೆಲ್ಲ ಮೂವ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಅದನ್ನ ಉಲ್ಟಾ ಮಾಡಿ ತಗೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದ್ರೂ ಅದನ್ನ ಕಟ್ ಮಾಡ್ಕೊಬಹುದು. ನೋಡಿ ಎಷ್ಟು ಸಾಫ್ಟ್ ಅಂಡ್ ಫ್ಲಫಿಯಾಗಿ ಆಗಿದೆ. ಹೀಗೆ ಎಲ್ಲ ಮಾಡಿ ಕಟ್ ಮಾಡಿ ರೆಡಿ ಇಟ್ಕೊಂಡಿರೋಣ. ನಾನು ಈ ರೀತಿ ಪನ್ನೀರ್ ಕ್ಯೂಬ್ ಶೇಪ್ ಮಾಡೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ಲರಿ ಪ್ರಿಪೇರ್ ಮಾಡ್ಕೋಬೇಕು. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರು, ಮತ್ತೊಂದು ಸ್ವಲ್ಪ ಆಗೋಷ್ಟು ಉಪ್ಪು, ಒಂದು ಚಿಟಿಕೆ ಆಗೋದ್ರೆ ಸಾಕು, ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು. ಇದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದ್ರೆ ಕೂಡ ಬಿಡ್ಬೋದು. ಸ್ವಲ್ಪನೇ ನೀರು ಹಾಕಿ ಇದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿರೋಣ. ಈ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ಫ್ಲೋರ್ ಸ್ಲರಿ ಇರುತ್ತಲ್ವಾ, ಅದ್ರಲ್ಲೇ ನಾವು ಬೇಕ್ ಮಾಡಿ ಇಟ್ಟಿರುವಂತಹ ಎಗ್ ಎಲ್ಲ ಹಾಕಿ ಒಂದು ತಿನ್ ಲೇಯರ್ ಬರೋ ಹಾಗೆ ಒಂದ್ಸತಿ ಈ ರೀತಿ ಡಿಪ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಬರೋಣ. ಡೀಪ್ ಫ್ರೈ ಏನು ಬೇಡ, ಈ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡು ಶಾಲೋ ಫ್ರೈ ತರ ಮಾಡ್ಕೊಂಡ್ರೆ ಸಾಕು. ಒಂಥರ ಔಟರ್ ಲೇಯರು ಕ್ರಿಸ್ಪಿ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನ ಫ್ಲಿಪ್ ಮಾಡಿ, ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಅಲ್ವಾ. ಈಗ ಎಲ್ಲ ರೆಡಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ, 1-2 ಆಗೋಷ್ಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಸ್ಲಿಟ್ ಮಾಡಿ ಹಾಕಿ, ಮತ್ತೊಂದು ಅರ್ಧ ಈರುಳ್ಳಿ, ಮತ್ತೊಂದು ಅರ್ಧ ಆಗೋಷ್ಟು ಕ್ಯಾಪ್ಸಿಕಮ್ ಈ ರೀತಿ ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡಿ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಅದನ್ನ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಹಾಕೊಂಡ್ರೆ ಸಾಕು. ನೀಟಾಗಿ ಫ್ರೈ ಮಾಡಿ ಇದಕ್ಕೊಂದು ಸ್ಲರಿ ಪ್ರಿಪೇರ್ ಮಾಡಿ ಹಾಕೋಬೇಕು. ಎಲ್ಲ ಸಾಸ್ನೆಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರು, ಅರ್ಧ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್, ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಯಾ ಸಾಸು, 1 ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್, ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ವಿನೆಗರು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ರಿಪೇರ್ ಮಾಡಿರೋ ಈ ಸಾಸ್ ಮಿಕ್ಸ್ಚರ್ನ ನೀಟಾಗಿ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಫ್ರೈ ಮಾಡಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 2-3 ಮಿನಿಟ್ಸ್ ಆದ್ರೆ ಸಾಕು. ನೋಡಿ ಈ ರೀತಿ ಗ್ಲಾಸಿಯಾಗಿ ಕಾಣಿಸುತ್ತೆ. ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಎಗ್ ಕ್ಯೂಬ್ಸ್ ಇದೆ ಅಲ್ಲ, ಅದನ್ನು ಕೂಡ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಪರ್ಫೆಕ್ಟ್ ಆಗಿದೆ ಎಗ್ ಚಿಲ್ಲಿ. ಲಾಸ್ಟ್ ಅಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ಸ್ ನ ಸಣ್ಣ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟೀಮ್ಡ್ ಎಗ್ ಚಿಲ್ಲಿ ರೆಡಿ ಆಗಿದೆ ನೋಡಿ, ತುಂಬಾ ಸಕ್ಕತ್ತಾಗಿದೆ. ಒಂದ್ಸತಿ ಟ್ರೈ ಮಾಡಿ. ಪನ್ನೀರ್ ಮಾಡಿರ್ತೀರಾ ಇಲ್ಲ ಚಿಕನ್ ಅಲ್ಲಿ ಮಾಡಿರ್ತೀರಾ, ಈ ರೀತಿ ಸ್ಟೀಮ್ ಅಲ್ಲಿ ಎಗ್ ಅಂತೂ ಮಾಡಿರಲ್ಲ, ತುಂಬಾ ರುಚಿಯಾಗಿರುತ್ತೆ ಮತ್ತೆ ಕ್ವಿಕ್ ಆಗಿ ಕೂಡ ಆಗುತ್ತೆ. ಎಣ್ಣೆ ಕೂಡ ತುಂಬಾ ಕಡಿಮೆ ತಗೊಳುತ್ತೆ. ಒಂದ್ಸತಿ ಟ್ರೈ ಮಾಡಿ. ಈ ಎಗ್ ಚಿಲ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮರಿಬೇಡಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Thank you.